ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾನು ನಿಮ್ಮ ಮುಂದೆ ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ತಂದಿದ್ದು. ವೀಕ್ಷಕರೇ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ಗಳನ್ನು ಪ್ರೆಸ್ ಮಾಡಿ. ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 81. ಜನವರಿ 31, 2025ರಂದು ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಯಾರು ಉದ್ದೇಶಿಸಿ ಮಾತನಾಡುತ್ತಾರೆ? ಎ. ನರೇಂದ್ರ ಮೋದಿ, ಬಿ. ದ್ರೌಪದಿ ಮುರ್ಮು, ಸಿ. ಜಗದೀಪ್ ಧನ್ಕರ್, ಡಿ. ರಾಜನಾಥ್ ಸಿಂಗ್. ಉತ್ತರ ಆಪ್ಷನ್ ಬಿ, ದ್ರೌಪದಿ ಮುರ್ಮು. ಪ್ರಶ್ನೆ ಸಂಖ್ಯೆ 82. ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ಗೆ ಸರ್ಕಾರ ಎಷ್ಟು ಹಣವನ್ನು ಹಂಚಿಕೆ ಮಾಡಿದೆ? ಎ. ರೂಪಾಯಿ 12,500 ಕೋಟಿ, ಬಿ. ರೂಪಾಯಿ 18,000 ಕೋಟಿ, ಸಿ. ರೂಪಾಯಿ 16,300 ಕೋಟಿ, ಡಿ. ರೂಪಾಯಿ 15,000 ಕೋಟಿ. ಉತ್ತರ ಆಪ್ಷನ್ ಸಿ, ರೂಪಾಯಿ 16,300 ಕೋಟಿ. ಪ್ರಶ್ನೆ ಸಂಖ್ಯೆ 83. ಯಾವ ನಗರವನ್ನು ಅಸ್ಸಾಂನ 2ನೇ ರಾಜಧಾನಿ ಎಂದು ಘೋಷಿಸಲಾಗಿದೆ? ಎ. ಜೋರ್ಹತ್, ಬಿ. ತೇಜ್ಪುರ್, ಸಿ. ಗುವಾಹಟಿ, ಡಿ. ದಿಬ್ರುಗಢ. ಉತ್ತರ ಆಪ್ಷನ್ ಡಿ, ದಿಬ್ರುಗಢ. ಪ್ರಶ್ನೆ ಸಂಖ್ಯೆ 84. ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025ರ ಲೋಗೋವನ್ನು ಯಾವ ನಗರದಲ್ಲಿ ಬಿಡುಗಡೆ ಮಾಡಲಾಯಿತು? ಎ. ಬೆಂಗಳೂರು, ಬಿ. ಚೆನ್ನೈ, ಸಿ. ಮುಂಬೈ, ಡಿ. ನವದೆಹಲಿ. ಉತ್ತರ ಆಪ್ಷನ್ ಬಿ, ಚೆನ್ನೈ. ಪ್ರಶ್ನೆ ಸಂಖ್ಯೆ 85. ಅಂತಾರಾಷ್ಟ್ರೀಯ ಸರಸ್ವತಿ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತಿದೆ? ಎ. ಉತ್ತರ ಪ್ರದೇಶ, ಬಿ. ಹರಿಯಾಣ, ಸಿ. ರಾಜಸ್ಥಾನ, ಡಿ. ಮಧ್ಯಪ್ರದೇಶ. ಉತ್ತರ ಆಪ್ಷನ್ ಬಿ, ಹರಿಯಾಣ. ಪ್ರಶ್ನೆ ಸಂಖ್ಯೆ 86. ಜನವರಿ 29, 2025ರಂದು ಯಾವ ಸಂಸ್ಥೆ NVS 2 ಸಂಚರಣೆ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾಯಿಸಿತು? ಎ. DRDO, ಬಿ. ನಾಸಾ, ಸಿ. ಇಸ್ರೋ, ಡಿ. ಸ್ಪೇಸ್ ಎಕ್ಸ್. ಉತ್ತರ ಆಪ್ಷನ್ ಸಿ, ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಪ್ರಶ್ನೆ ಸಂಖ್ಯೆ 87. NVS 2 ಸಂಚರಣೆ ಉಪಗ್ರಹವನ್ನು ಎಲ್ಲಿಂದ ಉಡಾಯಿಸಲಾಯಿತು? ಎ. ಚಂಡೀಪುರ, ಒಡಿಶಾ, ಬಿ. ಶ್ರೀಹರಿಕೋಟ, ಆಂಧ್ರ ಪ್ರದೇಶ, ಸಿ. ತುಂಬಾ, ಕೇರಳ, ಡಿ. ಬಾಲ್ಸೋರ್, ಒಡಿಶಾ. ಉತ್ತರ ಆಪ್ಷನ್ ಬಿ, ಶ್ರೀಹರಿಕೋಟ, ಆಂಧ್ರ ಪ್ರದೇಶ. ಪ್ರಶ್ನೆ ಸಂಖ್ಯೆ 88. 2025ರ ಗಣರಾಜ್ಯೋತ್ಸವದಂದು ಜನರ ಆಯ್ಕೆ ಪ್ರಶಸ್ತಿ ವಿಭಾಗದಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋ ಪ್ರಥಮ ಸ್ಥಾನ ಗಳಿಸಿತು? ಎ. ಮಹಾರಾಷ್ಟ್ರ, ಬಿ. ಪಶ್ಚಿಮ ಬಂಗಾಳ, ಸಿ. ಉತ್ತರ ಪ್ರದೇಶ, ಡಿ. ತಮಿಳುನಾಡು. ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ. ಪ್ರಶ್ನೆ ಸಂಖ್ಯೆ 89. ರಾಷ್ಟ್ರೀಯ ಉತ್ತಮ ಆಡಳಿತ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗುವುದು? ಎ. ನವದೆಹಲಿ, ಬಿ. ಬೆಂಗಳೂರು, ಸಿ. ಗಾಂಧಿನಗರ, ಡಿ. ಹೈದರಾಬಾದ್. ಉತ್ತರ ಆಪ್ಷನ್ ಸಿ, ಗಾಂಧಿನಗರ. ವೀಕ್ಷಕರೇ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.